ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ. ನಾನು ದಿವ್ಯಾ ಆಲೂರ್. ಕೆಲವೊಂದಷ್ಟು ದಿನಗಳಿಂದ ನಾವು ಹೇಳ್ತಾನೆ ಬರ್ತಿದ್ವಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಇದೇ 31ನೇ ತಾರೀಕು ಜರುಗ್ತಾ ಇದೆ ಬೆಂಗಳೂರಿನಲ್ಲಿ ಕುಬೇರ ಸಭೆ ಅಂತ. ಈ ಸಭೆ ಏನನ್ನ ನಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನು ತಂದುಕೊಡುತ್ತೆ, ಏನೆಲ್ಲ ಬದಲಾವಣೆಗಳನ್ನು ಮಾಡಿಸುತ್ತೆ ಅಂತ ತಿಳಿಯಪಡಿಸಲಿದ್ದಾರೆ. ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ಸ್ಪಿರಿಚುವಲ್ ಗುರುಗಳು ಡಾಕ್ಟರ್ ಶ್ರೀ ಶ್ರೀ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲಿಗೆ ಅವರನ್ನು ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ಒಳ್ಳೆದಾಗಲಿ. ಬಹಳಷ್ಟು ಜನರಿಗೆ ನಿಮ್ಮನ್ನು ನೇರವಾಗಿ ಸಂಪರ್ಕಿಸೋದಕ್ಕೆ ಒಂದು ಸೇತುವೆಯಾಗಿದೆ ಕುಬೇರ ಸಭೆ. ಕುಬೇರ ಸಭೆಗೆ ಬಂದು ಒಳಿತನ್ನ ಕಾಣಬೇಕು ಅಂತ ಬಯಸೋರಲ್ಲಿ ಒಂದು ಆಸಕ್ತಿ ಇದ್ದೇ ಇರುತ್ತೆ ಮತ್ತು ಒಂದು ಕುತೂಹಲನೂ ಇರುತ್ತೆ. ಈ ಸಭೆಗೆ ಬರೋದ್ರಿಂದ ನಮ್ಗಾಗುವಂಥ ಒಳಿತೇನು, ಏನು ಬದಲಾವಣೆ ಆಗುತ್ತೆ, ದಯವಿಟ್ಟು ತಿಳಿಸಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಬ್ಬ ವಿದ್ಯಾರ್ಥಿ ವರ್ಷ ಪೂರ್ತಿ ಓದಿ ಇನ್ನೊಂದು ಹಂತಕ್ಕೆ ತಲುಪಬೇಕಾದ್ರೆ ಅವನಿಗೆ ಒಂದು ಎಕ್ಸಾಮ್, ಒಂದು ಪರೀಕ್ಷೆ ಅಂತ ಇರುತ್ತೆ. ಅಲ್ಲಿ ತೇರ್ಗಡೆ ಆದರೆ ಮಾತ್ರವೇ ಅವನು ಮುಂದಿನ ತರಗತಿ ಹೋಗ್ತಕ್ಕಂಥದ್ದು, ಅಥವಾ ಇದು ಲಾಸ್ಟ್ ಫೈನಲ್ ಎಕ್ಸಾಮ್. ಇನ್ನು ಅವನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕಿರ್ತಕ್ಕಂತಹದ್ದು, ಒಂದು ಜಾಬ್ ಮಾಡಲಿಕ್ಕೆ ಒಂದು ಇಂಟ್ರೋ ಅಟೆಂಡ್ ಮಾಡಿ ಅವನದೇ ಆಗಿರ್ತಕ್ಕಂಥ ಸಕ್ಸಸ್ ಲೈಫನ್ನು ಲೀಡ್ ಮಾಡ್ತಾನೆ ಅಂತಂದರೆ ಅದು ಕೊನೆ ಎಕ್ಸಾಮ್ ಅಂತಿರುತ್ತೆ. ಯಾರೆಲ್ಲ ಕೂಡ ಪ್ರೀತಿಯ ಕೇಳುಗ ನೋಡುಗ ಬಂಧುಗಳು ಇರುತ್ತಾರೋ, ಬಹುಶಃ ಆ ಸಂಸಾರ ಅಂತಕ್ಕಂತಹ ಶಾಲೆಯಲ್ಲಿ ಯಾವ ರೀತಿಯಾಗಿರುತ್ತೆ ಆ ಕಷ್ಟ ನಷ್ಟಗಳ ಏರಿಳಿತಗಳು ಕಂಡಿರುತ್ತಾರೋ, ಈ ಕುಬೇರ ಸಭೆ ಅವ್ರಿಗೊಂದು ಎಕ್ಸಾಮ್, ಒಂದು ಪರೀಕ್ಷೆಯ ಕೊಠಡಿ ಆಗಿರುತ್ತೆ. ಬಹುಶಃ ಅವರಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಭಾಗ್ಯದ ಸಂಖ್ಯೆ, ಅವರಿಗೆ ಸಂಬಂಧಪಟ್ಟಾಗಿರೋ ಲಾಭದ ಸಂಖ್ಯೆ, ಇನ್ನು ಪೂರ್ಣವಾಗಿ ಅವರ ಜಾತಕವನ್ನು ನೋಡಿ ಅಲ್ಲಿರ್ತಕ್ಕಂತಹ ಸಮಸ್ಯೆಯ ಮೂಲವನ್ನು ಅರಿತುಕೊಳ್ತಾ ಕುಬೇರನ ಕೃಪೆ ಆಗ್ತಕ್ಕಂಥದ್ದು ಹೇಗೆ ಅಂತಂದರೆ, ದೇವ ದಾನವ ಮಾನವ. ಅಂದರೆ ಇವನಿಗೆ ವಾಹನ ಯಾರು ಅಂತಂದರೆ ನಾವೇ ಅವನ ವಾಹನ ಆಗಿರುತ್ತೆ. ಯಾಕಂದರೆ ಅವನನ್ನು ಜೇಬಲ್ಲಿ ಇಟ್ಕೊಂಡು ಓಡಾಡ್ತೀವಿ ಆ ಹಣವನ್ನು. ಅದಕ್ಕಾಗಿ ಇನ್ನು ಇವನ ತಂದೆ ಯಾರು, ಇವನ ತಾತ ಯಾರು, ಇವನ ಮುತ್ತಾತ ಯಾರು, ಇವನ ಗತಜನ್ಮ ಬಿಹಿ ಹಿಂದೆ ಇವನು ಏನಾಗಿದ್ದ, ಮತ್ತು ಕುಬೇರನಿಗೂ ನಮಗಿರ್ತಕ್ಕಂಥ ಸಂಬಂಧವಾದರೂ ಏನೋ. ಈಗ ಫೈನಾನ್ಸ್ ಮಿನಿಸ್ಟ್ರು ಅಂತ ಯಾರು ಇರ್ತಾರೋ, ಸೆಂಟ್ರಲ್ ನಿರ್ಮಲಾ ಸೀತಾರಾಮನ್, ಅವರಿಂದ ನೇರವಾಗಿ ಪಡ್ಕೊಳ್ಳೋಕೆ ಆಗೋದಿಲ್ಲ. ಲಕ್ಷ್ಮಿಯಿಂದ, ಲಕ್ಷ್ಮಿ ಈತನಿಗೆ ಅನುಗ್ರಹ ಮಾಡಿರ್ತಾಳೆ. ಈತ ಬ್ಯಾಂಕಿಂದ ನಾವು ತೆಗೆದುಕೊಳ್ಬೇಕಾದ್ರೆ ಹೇಗೆ, ATM ಇಂದ ನಾವು ತೆಗೆದುಕೊಳ್ಬೇಕಾದ್ರೆ ಹೇಗೆ, ನಮ್ಮ ಅಕೌಂಟಲ್ಲಿ ಹಣ ನಮ್ಮ ಅಕೌಂಟಿಗೆ ತಲುಪಿಸಬೇಕಾದ್ರೆ ಇವನ ಪಾತ್ರ ಬಹಳದಷ್ಟು ಇರಿದಾಗಿರುತ್ತೆ. ಅದು ಮಾಡ್ತಕ್ಕಂತಹ ಕುಬೇರ ಸಭೆಯಲ್ಲಿ ಒಂದು ಚಮತ್ಕಾರ ನಡೆಯೋದಂತಂದರೆ, ಭಾಳ ಪ್ರಮುಖವಾಗಿರೋ ಘಟ್ಟ ಅಂತಂದರೆ ಆ ಕುಬೇರನಿಗೆ ಸಂಬಂಧಪಟ್ಟ ಆರಾಧನೆಯ ವಿಧಿವಿಧಾನ, ಆಮೇಲೆ ಅವನ ಜನನ ವೃತ್ತಾಂತ. ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು, ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಧ್ಯೇಯೋದ್ದೇಶಗಳು ಏನು ಇಟ್ಕೊಂಡು ಬಂದಿರ್ತೀರಿ, ಏನು ಸಂಕಲ್ಪ ನಿಮ್ಮದಾಗಿರುತ್ತೆ, ಅದಕ್ಕೆ ಎಷ್ಟೋ ರೀತಿಯಾಗಿರ್ತಕ್ಕಂತಹ ಯಜ್ಞ ಯಾಗಾದಿಗಳನ್ನು ಮಾಡಿಯೂ ಕೂಡ ನಾವು ಫಲವನ್ನು ಕಾಣದೇ ಇದ್ದದ್ದು, ವ್ರತಗಳನ್ನು ಮಾಡಿ ಕ್ಷೇತ್ರದಲ್ಲಿ ಹೋಗಿ ಮಾಡದೇ ಇರತಕ್ಕಂಥದ್ದು. ಒಟ್ಟಾರೆ ಆರ್ಥಿಕಾಭಿವೃದ್ಧಿಗಾಗಿ ವಿಜಯದ ಪತಾಕೆಯನ್ನು ಆರಿಸಬೇಕು ಅಂತಂದರೆ ನೀವು ಕುಬೇರ ಮಾಲೆಯನ್ನು ಅವತ್ತು ಧರಿಸ್ತೀವಿ. ಅಂತಹ ಕುಬೇರ ಆವಾಹನೆ ಆಗಿರ್ತಕ್ಕಂತಹ ಕುಬೇರ ಮಾಲೆ, ಆ ಒಂದು ಕುಬೇರನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾಣ್ಯವನ್ನು ಅವತ್ತು ಅರ್ಚನೆ ಮಾಡಿ ನಿಮಗೆ ತಲುಪಿಸ್ತಕ್ಕಂತಹದ್ದು. ಒಟ್ಟಾರೆ ಕುಬೇರ ನಿಮ್ಮ ಮನೆಗೆ ಅದು ಇಂದು ಶುಕ್ರವಾರ ಶುಭವತರವ ವಾರ ಅನ್ನೋ ಹಾಗೆ ಅಂತಹ ಲಕ್ಷ್ಮಿ ಕಟಾಕ್ಷವಾಗ್ತಕ್ಕಂತಹದ್ದು ಕುಬೇರ ಮತ್ತು ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು ಯಾವ ರೀತಿಯಾಗಿ ಅಂದರೆ, ಒಟ್ಟಾರೆಯಾಗಿ ಇಂದಿನ ಯಾಂತ್ರಿಕ ಬದುಕಿನಲ್ಲಿ ನಮ್ಮ ಮನೆಗಳಲ್ಲಿ ಬಹುತೇಕ ಮುಚ್ಚಿದ ಬಾಗಿಲು, ಈ ರೀತಿಯ ಪೂಜಾ ಭಾವನೆಯಿಂದ ಆಗಬೇಕು ನಮ್ಮ ಮನೆಯ ತೆರೆದ ಬಾಗಿಲು ಅನ್ನೋದೇ. ಆದರೆ ಅಂತಹ ಕುಬೇರನಿಗೆ ಸಂಬಂಧಪಟ್ಟ ಸಂಪ್ರೀತಿಯನ್ನು ತಂದುಕೊಡ್ತಕ್ಕಂಥದ್ದು. ನೀವು ಪ್ರೀತಿಯಿಂದ ಮಾತಾಡಿಸಿದಾಗ ಯಾವ ರೀತಿ ನಿಮಗೆ ಬೇಕಾಗಿರ್ತಕ್ಕಂಥ ಸಹಕರಿಸ್ತಾರೋ ಹಾಗೇ ಕುಬೇರನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ತಾಂತ್ರಿಕ, ಮಾಂತ್ರಿಕ, ಯಾಂತ್ರಿಕ, ಹಾಗೇ ಅವನಿಗೆ ಸಂಬಂಧಪಟ್ಟ ಸಂಖ್ಯಾಶಾಸ್ತ್ರಗಳ ಪ್ರಕಾರ ನಿಮಗಿರ್ತಕ್ಕಂತಹದ್ದು ಆ 786 ಆಗಿರ್ಬೋದು, ಅಥವಾ 666, 999, 888 ಈ ಥರ ಏಂಜಲ್ಸ್ ನಂಬರ್ಸ್ ಆಗಿರ್ಬೋದು, ಅದರ ಕೊಡುಗೆ ಏನು, ಪಾತ್ರವೇನು, ಇದೆಲ್ಲವೂ ಸಿಗ್ತಕ್ಕಂತಹದ್ದು ಕುಬೇರ ಸಭೆಯಲ್ಲಿ. ಪ್ರತಿ ಇಂಚಿಂಚು ನಾನು ಗಮನಿಸೋದಿಲ್ಲ ಅಂತಂದರೆ ಬಹುಶಃ 2 ರಿಂದ 3 ತಾಸು 4 ತಾಸು ಟೈಮ್ ತೆಗೆದುಕೊಂಡರೂ ಕೂಡ ಪೂರ್ಣವಾಗಿ ಅವರು ಏನು ಉದ್ದೇಶ ಇಟ್ಕೊಂಡು ಬಂದಿರ್ತಾರೋ ಪೇಷನ್ಸಿಂದ ಇದ್ದು ಅವರಿಗೆಲ್ಲವೂ ಕೂಡ ಕೊಡ್ತಕ್ಕಂಥ ಅದೇ ಆ ಕುಬೇರ ಮಾಲೆ ಅಂತ ಏನಿದೆಯೋ, ಕುಬೇರನಿಗೆ ಸಂಬಂಧಪಟ್ಟ ಮಂತ್ರವು, ಇನ್ನು ಆ ದಿಕ್ಕಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಮಂತ್ರವು, ಲಕ್ಷ್ಮಿ ಕಟಾಕ್ಷವು ಮತ್ತು ಶ್ರೀನಿವಾಸನ ಕಟಾಕ್ಷವು ಒಂದೇ ರೀತಿಗೆ ಆ ಮಾಲೆಯಲ್ಲಿ ಮಾಡಿಕೊಡ್ತಾ
ಮುಂದುವರೆದಿರುತ್ತೆ. ಅದು ಅವರ ಅದೃಷ್ಟದ ದಿನಗಳು. ಬಹುಶಃ ಎಷ್ಟೋ ದಿನಗಳನ್ನು ಇವರು ತಿಂದಿರ್ತಾರೆ, ಎಷ್ಟೋ ದಿನ ಖರ್ಚು ಮಾಡಿರ್ತಾರೆ, 40-50 ವರ್ಷದ ಏನೂ ಸಾಧನೆ ಮಾಡಿರೋದಿಲ್ಲ. ಬಹುಶಃ ಕುಬೇರ ಸಭೆಗೆ ಬಂತು ಅಂತಂದರೆ ಅವತ್ತು ಆ ವರ್ಷದಲ್ಲಿ ಏನೇನು ಸಾಧನೆ ಬೇಕಂತ ಪಟ್ಟಿ ಮಾಡ್ಕೊಂಡಿರ್ತಾರೋ ಅಷ್ಟನ್ನು ಸಾಧನೆ ಮಾಡಿ ತೀರುತ್ತಾರೆ. ಅಂತಹದ್ದಾಗತ್ತೆ ಕುಬೇರ ಸಭೆಯಲ್ಲಿ ಕುಬೇರನ ಕಟಾಕ್ಷ ಅವರಿಗೆ. ಹಾಗಿದ್ರೆ ಗುರುಗಳು ಹೇಳ್ತಿರೋ ವಿಚಾರಗಳನ್ನು ತಿಳಿದುಕೊಳ್ತಿದ್ರೆ ಮತ್ತಷ್ಟು ತಿಳಿದುಕೊಳ್ಬೇಕು ಅಂತಾದರೆ ನೀವು ಕುಬೇರ ಸಭೆಯಲ್ಲಿ ಭಾಗಿಯಾಗಲೇಬೇಕು. ಗುರುಗಳೇ, ಹೀಗೆ ಒಳಿತನ್ನು ಮಾಡಿ ಜನರ ಜೀವನದಲ್ಲಿ ಒಳಿತನ್ನು ಕಾಣಲಿಕ್ಕೆ ಒಂದು ರಹದಾರಿಯನ್ನು ಹಾಕ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಎಲ್ರಿಗೂ ಶುಭವಾಗಲಿ. ಇದೇ ತಿಂಗಳು 31ನೇ ತಾರೀಕು ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಜರುಗ್ತಿರುವಂತಹ ಕುಬೇರ ಸಭೆಗೆ ಬನ್ನಿ ವೀಕ್ಷಕರೇ. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಕೆಳಗಡೆ ಕಾಣ್ತಿರುವಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋ ಮುಖೇನ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.